आप देख रहे हैं एफएम एक्सप्रेस न्यूज। मैं आपके साथ मोइनुद्दीन। 40 साल की राजनीति इतिहास में पहली बार अपने आंखों में आंसू लाए भाजपा के उम्मीदवार रमेश जिगजी ने भूतनाल तांडे में अपने परिवार के साथ जाकर वोट डाला। माध्यम से बात करते हुए कहा, इस बार का चुनाव महत्वपूर्ण है और अपने कार्यकर्ताओं का धन्यवाद कहा। ನನ್ನ ಮಕ್ಕಳ ಜೊತೆ ಆಮೇಲೆ ನಮ್ಮ ಹೆಣ್ಣು ಮಕ್ಕಳ ಜೊತೆ ಹೋಗಿ ಈಗ ಮತವನ್ನು ಚಲಾಯಿಸಿ ಬಂದಿದ್ದೀನಿ. ತುಂಬ ಸಂತೋಷ. 219ನೇ ಚುನಾವಣೆ ಭಾಳ ವಿಶೇಷವಾದ ಚುನಾವಣೆ ಇದು. ನಾನೆಂದೂ ಕಾಣದ ಎಂದೂ ಅರಿಯದ, ಅದಕ್ಕೆ ಏನು ಹೇಳಬೇಕು, ಎಂದೂ ಕಾಣದ ಎಂದೂ ಅರಿಯದ ವಾತಾವರಣ ಈ ಚುನಾವಣೆಯಲ್ಲಿ. ಅದಕ್ಕೆ ಕಾರಣ ಏನು ಅಂದ್ರೆ, ಈ ದೇಶದ ಪ್ರಧಾನಮಂತ್ರಿ ನಮ್ಮ ನಾಯಕ ನರೇಂದ್ರ ಮೋದಿಯವರು. ನಾವು ಭಾಳ ಜನರಿಗೆ ನಾನೇ ಪ್ರಶ್ನೆ ಮಾಡಿದೆ, ನೀವು ಮಾಡೋ ಪ್ರಶ್ನೆಗಳನ್ನ ಜನರಿಗೆ ಮಾಡಿದೆ. ನೀವು ಯಾಕ್ರಿ ನಮಗೆ ಓಟ್ ಹಾಕ್ತೀರಿ ಅಥವಾ ಮೋದಿ ಸಾಹೇಬ್ರಿಗೆ ಅಂದರೆ, ನೋಡ್ರಿ, ಈ ದೇಶದ ಹಳ್ಳಿ ಭಾಷೆದಾಗ ಹೇಳ್ತಾರೆ, ಈ ದೇಶದಾಗ ಯಾರ್ಯಾರೇ ನಮಗೆ ರಕ್ಷಣೆ ಮಾಡ್ತಾರೆ ಅಂದ್ರೆ ಅದು ನರೇಂದ್ರ ಮೋದಿ ಅವ್ರ ಕಡೆಯಿಂದ ಸಾಧ್ಯ ಅನ್ನೋ ಕಾರಣಕ್ಕೆ ನೋಡ್ರಿ ನಾವು ಓಟ್ ಹಾಕ್ಲಕತ್ತಿದ್ದೇವೆ ಅಂತ ಅವ್ರು ಹೇಳ್ತಾರೆ. ಕಾಂಗ್ರೆಸ್ಸಿಗ್ರಿ, ಎಷ್ಟೋ ಜನ ಕಾಂಗ್ರೆಸ್ಸಿಗ್ರಿ, ಅವರು ಕೂಡ ಈ ಸಲ ನಾವು ನೋಡ್ರಿ ಹಿಂದೆಂದೂ ಹಾಕಿಲ್ಲ ಸಾಹೇಬ್ರೆ ನಿಮ್ಮ ಭಾರತೀಯ ಜನತಾ ಪಾರ್ಟಿಗೆ ಓಟ, ಈ ಸಲ ಮಾತ್ರ ನಿಮ್ಮ ಪಾರ್ಟಿಗೆ ಹಾಕ್ತೇವೆ ನಾವು. ಯಾಕ್ರಿ ಗೌಡ್ರ ಅಂತ ನಾವು ಅಂದ್ರೆ, ಇಲ್ರಿ, ಇದೊಂದು ಸರಿ ಮೋದಿಯವ್ರ ಸಲುವಾಗಿ ದೇಶದ ರಕ್ಷಣೆ ಮೊದಲು, ಆಮೇಲೆ ಪಕ್ಷ ಪಂಗಡಗಳು. ಅದಕ್ಕಾಗಿ ನಾವು ನರೇಂದ್ರ ಮೋದಿಯವರಿಗೆ ಈ ಸಲ ಮತ ಮಾಡ್ತೇವೆ. ಅದನ್ನು ನಮ್ಗೆ ಗುರುತು ಹಿಡೀರಿ, ನೀವು ಗೆದ್ದು ಅಂದಮೇಲೆ ನಮ್ಮನ್ನು ಗುರುತಿಸ್ರಿ ಅಂತಕ್ಕಂಥ ಮಾತು ಎಷ್ಟೋ ಕಡೆ ಜನ. ತುಂಬ ಸಂತೋಷ. ಖಂಡಿತವಾಗಿ ಐ ಆಮ್ ಹ್ಯಾಟ್ಸ್ ಟು ನನ್ನ ವರ್ಕರ್ಸ್. ನಿಜವಾಗಿ ನನಗೆ ಭಾಳ ಅಭಿಮಾನ ನಾವು ವರ್ಕರ್ಸ್ ಬಗ್ಗೆ. ತುಂಬ ಕೆಲಸ ಮಾಡೋರು, ನನಗೆ ಅವಕಾಶ ಇದ್ದರೂ ಕೂಡ ಅವ್ರಿಗೆ ಸಹಕಾರ ಮಾಡ್ಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ಅವರು ಭಾಳ ಕೆಲಸ ಮಾಡ್ಯಾರ. ತುಂಬ ಸಂತೋಷ. ಈಗ ಭಾವೋದ್ವೇಗದಿಂದ ಮಾತಾಡ್ತಾರೆ, ಯಾಕೆ ಆಗ್ತಾರೆ? ನನಗೇನು ಗೊತ್ತಿಲ್ಲ, ನನ್ನ ಮನಸ್ಸಿಗೆ ಆ ರೀತಿ ಆಗ್ತದೆ. ಯಾಕಂದರೆ ಕಾರ್ಯಕರ್ತರು ಇಲ್ಲ ಅಂದ್ರೆ ರಾಜಕಾರಣದಾಗ ಏನೂ ಇಲ್ಲ. ಕಾರ್ಯಕರ್ತರು ಒಬ್ಬ ರಾಜಕೀಯ ಮನುಷ್ಯನಿಗೆ ನರನಾಡಿಗಳಿದ್ದಂಗೆ. ನನಗೆ ಇಷ್ಟು ಶಕ್ತಿ ಬರಬೇಕಾದ್ರೆ ನನಗೆ ಕಾರಣ ಏನು ಅಂದ್ರೆ ನನ್ನ ಕಾರ್ಯಕರ್ತರು ಬೈತಾರೆ ಅಂತಾರೆ, ನಾನು ಬೈದರೂ ಬೈಸ್ಕೋತಾರೆ. ಇದು ಒಂಥರ ಪ್ರೀತಿ ನಮಗೆ. ಅವ್ರ ಶಕ್ತಿನೇ ನನ್ನ ರಾಜಕಾರಣದಲ್ಲಿ ನನಗೆ ಭಾಳ ತುಂಬ ಶಕ್ತಿ ಕೊಟ್ಟಾರೆ. क्यों मुरुदेन वोट हाकबेकु अंतेनु होलिल्ल, आफीसर करेदरु हाकि बंदिल्ल। अभी लेटेस्ट खबरें देखने के लिए जुड़े रहिए एफएम एक्सप्रेस न्यूज के साथ और हमारे चैनल को सब्सक्राइब करना और साथ ही बेल आइकन को दबाना ना भूलें, ताकि हमारी हर एक लेटेस्ट नोटिफिकेशन आप तक पहुंचती रहे। एफएम एक्सप्रेस न्यूज, आपकी आवाज़ हमारी पहुंच।